ಮದುವೆಯಾಗಲು ನಿರಾಕರಿಸಿದ ಯುವತಿಯ ಅಪಹರಣ ಆಗಿದೆ. ಆಟೋ ಬೈಕ್ ಮಾರಕಾಸ್ತ್ರಗಳೊಂದಿಗೆ ಬಂದು ಕಿಡ್ನಾಪ್ ಮಾಡಲಾಗಿದೆ. ಫಸ್ಟ್ ಇಯರ್ CA ವಿದ್ಯಾರ್ಥಿನಿ ಕಿಡ್ನಾಪ್ ಮಾಡಿರುವಂಥ ಗ್ಯಾಂಗ್ ಇದು. 12 ಗಂಟೆಯ ಒಳಗೆ ಆರೋಪಿಗಳ ಹೆಡೆಮೂರಿ ಕಟ್ಟಿರುವಂಥದ್ದು ಖಾಕಿ. ಸುಬ್ರಹ್ಮಣ್ಯಪುರ ಪೊಲೀಸರಿಂದ ಯುವತಿಯ ರಕ್ಷಣೆ ಆಗಿದೆ. ರಂಗನಾಥ್ ಮತ್ತು ಸಹಚರರಿಂದ ಕಿಡ್ನಾಪ್ ಮಾಡಲಾಗಿತ್ತು. ಕಿಡ್ನಾಪ್ ಮಾಡಿದ್ದ 12 ಗಂಟೆಯ ಒಳಗೆ ಆರೋಪಿಗಳನ್ನು ಬಂಧನ ಮಾಡಿರುವಂಥದ್ದು ಪೊಲೀಸರು. 5 ಆರೋಪಿಗಳನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ. ಚಿಕ್ಕಲ್ಲಸಂದ್ರದಲ್ಲಿ ಯುವತಿ ವಾಸವಿದ್ರು. ಇದ್ದಕ್ಕಿದ್ದಾಗೆ ಕಿಡ್ನಾಪ್ ಮಾಡಿರುವಂಥ ಗ್ಯಾಂಗ್ ಇದು. ಬುಧವಾರ ಮನೆ ಬಳಿಯಿಂದಲೇ ಕಿಡ್ನಾಪ್ ಮಾಡಲಾಗಿತ್ತು. ರಂಗನಾಥ್ ಮತ್ತು ಆತನ ಸಹಚರರಿಂದ ಕಿಡ್ನಾಪ್ ಆಗಿದೆ. ಈ ಹಿಂದೆ ಕಿಡ್ನಾಪ್ ಆಗಿದ್ದ ಯುವತಿಗೆ ಈತ ಪರಿಚಯ ಇದ್ದ, ರಂಗ ಅಂತೇಳಿ, ರಂಗನಾಥ್ ಅಲಿಯಾಸ್ ರಂಗ. ಇನ್ನು ಬೈಕ್ ಮೆಕ್ಯಾನಿಕಲ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದ ಈ ರಂಗ. ಆದರೆ ಕೊಲೆ ಕೇಸ್ ಒಂದರಲ್ಲಿ ಜೈಲಿಗೆ ಹೋಗಿ ಬಂದಿದ್ದ. ಜೈಲಿನಿಂದ ಬಂದ ಬಳಿಕ ಯುವತಿಯನ್ನು ಮದುವೆ ಆಗಲು ಬಲವಂತವನ್ನು ಈತ ಮಾಡ್ತಾ ಇದ್ದ. ಬಲವಂತವಾಗಿ ಮನೆ ಬಳಿ ಕೂಡ ಹೋಗಿ ಗಲಾಟೆಯನ್ನು ಮಾಡಿಕೊಂಡಿದ್ದ ರಂಗ. ಮದುವೆ ಮಾಡಿಕೊಡಲು ಯುವತಿಯ ಕುಟುಂಬದವರು ನಿರಾಕರಿಸಿದರು. ಇದರಿಂದ ಕೆರಳಿ ಮನೆಗೆ ನುಗ್ಗಿ ಯುವತಿಯ ಕಿಡ್ನ್ಯಾಪ್ ಆಗಿದೆ. ಈತ ಮತ್ತು ಈತನ ಸಹಚರರು ಕಿಡ್ನ್ಯಾಪ್ ಮಾಡಿರುವಂಥ ಘಟನೆ ಇದು. ಈ ಬಗ್ಗೆ ಸುಬ್ರಹ್ಮಣ್ಯಪುರ ಠಾಣೆಯಲ್ಲಿ ಕಿಡ್ನ್ಯಾಪ್ ಕೇಸ್ ದಾಖಲಾಗುತ್ತೆ. ಅದಾದ ಬಳಿಕ ಇನ್ಸ್ಪೆಕ್ಟರ್ ರಾಜು MS ನೇತೃತ್ವದಲ್ಲಿ ಕಾರ್ಯಾಚರಣೆ ಶುರುವಾಗುತ್ತೆ. ಕಾರ್ಯಾಚರಣೆ ಶುರುವಾಗಿ 12 ಗಂಟೆಯ ಒಳಗೆ ಯುವತಿ ಇದ್ದ ಜಾಗ ಪತ್ತೆ ಆಗುತ್ತೆ. ಅದಾದ ಬಳಿಕ ಯುವತಿಯ ರಕ್ಷಣೆ ಮಾಡಲಾಗಿದೆ. 5 ಬಂಧನ ಆಗಿದೆ. ರಂಗನಾಥ್, ರಾಜೇಶ್, ಚಂದನ್, ಶ್ರೇಯಸ್ ಮತ್ತು ಮಂಜುನಾಥ್ ಬಂಧನ ಮಾಡಿರುವಂಥ 5 ಆರೋಪಿಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಇವರೇನು ಸಿನಿಮಾ ಅಂದ್ಕೊಂಡಿದ್ದಾರಾ ಹೇಗೆ ಅಂಥೇಳಿ? ರಿಯಲ್ ಲೈಫನ್ನು ಸಿನಿಮಾ ಅಂದ್ಕೊಂಡಿದ್ದಾರೆ, ಏನು ಬೇಕಾದರೂ ಮಾಡ್ಬೋದು ಅಂಥೇಳಿ? ಯಾವ ಧೈರ್ಯದ ಮೇಲೆ ಆ ಯುವತಿ ಮದುವೆಗೆ ಒಪ್ಪಲಿಲ್ಲ ಅನ್ನೋಂಥ ಕಾರಣಕ್ಕಾಗಿ ಕಿಡ್ನ್ಯಾಪ್ ಮಾಡೋದು, ಆ ಕುಟುಂಬಕ್ಕೆ ಚಿತ್ರಹಿಂಸೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಕಾನೂನು ವ್ಯವಸ್ಥೆ ಎಲ್ಲಿದೆ? ಹೇಮಕುಮಾರ್, ಈ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಯುವತಿಯ ಕಿಡ್ನಾಪ್ಗೆ ಈ ಪ್ಲಾನ್ ಮಾಡಿದ್ರು. ಈ CA ವಿದ್ಯಾರ್ಥಿನಿ ಪ್ರಥಮ ವರ್ಷದಲ್ಲಿ ಓದ್ತಾ ಇರ್ತಾಳೆ. ಇನ್ನು 5 ಆರೋಪಿಗಳನ್ನ ಕೂಡ ಇವರು ಬಂದಿರುವಂತದ್ದು. ಈ ರಂಗ ಅನ್ನೋನೇನಿದ್ದಾನೆ, ಈ ರಂಗ ಅನ್ನೋನು ಯುವತಿಯ ಹಿಂದೆ ತುಂಬಾ ವರ್ಷಗಳಿಂದಲೂ ಕೂಡ ಪ್ರೀತಿದ್ನಂತೆ. ಅದಾದ್ಮೇಲೆ ಯುವತಿಯು ಕೂಡ ಅದರ ಜೊತೆ ಸ್ನೇಹಿತೆಯಾಗಿದ್ಲಿ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಇದರ ಹೊರತಾಗಿ ಯುವತಿಯನ್ನ ಮದುವೆ ಆಗುವಂತೆ ಈತ ಪೀಡಿಸ್ತಾ ಇದ್ದ. ಹೀಗಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಯುವತಿ ಆತನ ಜೊತೆ ಆತ ಮದುವೆ ಆಗುವಂತ ಪೀಡಿಸಿದಕ್ಕೆ ಯುವತಿ ಕೂಡ ಆತನಿಂದ ಸರಿಯಾಗಿ ಮಾತಾಡಿಸ್ತಾ ಇರ್ಲಿಲ್ವಂತೆ. ಹೀಗಾಗಿ ಈ ಬೈಕ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಈ ರಂಗ ಏನಿದ್ದಾನೆ, ಈತ ಕೊಲೆ ಕೇಸ್ ಮೇಲೂ ಕೂಡ ಒಂದು ಬಾರಿ ಜೈಲ್ ಕೂಡ ಹೋಗಿ ಬಂದಿರ್ತಾನೆ. ಇದಾದ್ಮೇಲೆ ಆತ ಜೈಲಿನಿಂದ ಕೂಡ ರಿಲೀಸ್ ಆಗಿರ್ತಾನೆ. ಇತ್ತೀಚೆಗೆ ಯುವತಿ ಕೂಡ ಆತನ ಜೊತೆ ಸರಿಯಾಗಿ ಮಾತನಾಡ್ತಾ ಇರ್ಲಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಹೀಗಾಗಿನೇ ಈಕೆಯನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು ಅನ್ನೋ ಒಂದು ಆಂಗಲ್ ನಲ್ಲಿ ಈತ ಥಿಂಕ್ ಮಾಡಿ ಒಂದು ತಂಡವನ್ನ ಕಟ್ಕೊಂಡು ಈಕೆಯನ್ನ ಹಾಡುವಾಗಲೇ ಕಿಡ್ನಾಪ್ ಮಾಡಿರ್ತಾನೆ. ಅಂದ್ರೆ ಮನೆಗೆ ನುಗ್ಗಿ ಈಕೆಯನ್ನ ಎತ್ತಕೊಂಡು ಹೋಗಿರ್ತಾನೆ. ಅದಾದ್ಮೇಲೆ 12 ಗಂಟೆ ಒಳಗಾಗಿ ಏನ್ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ, ಒಂದು 12 ಗಂಟೆ ಒಳಗಾಗಿ ಈ ಯುವತಿ ಇದ್ದಂತಹ ಜಾಗವನ್ನು ಕೂಡ ಪೊಲೀಸರು ಪತ್ತೆ ಮಾಡ್ತಾರೆ. ಅದಾದ ಮೇಲೆ ಈ 5 ಬಂಧನ ಕೂಡ ಆಗಿರುವಂತದ್ದು. ರಂಗನಾಥ್, ರಾಜೇಶ್ ಮತ್ತೆ ಚಂದನ್, ಶ್ರೇಯಸ್, ಮಂಜುನಾಥ್ ಈಗ ಬಂಧಿತ ಆರೋಪಿಗಳಾಗಿದ್ದಾರೆ. ಇವ್ರನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಇನ್ಸ್ಪೆಕ್ಟರ್ ರಾಜು ಒಂದು ಟೀಮ್ ಈ ಒಂದು ಕಾರ್ಯಾಚರಣೆಯಲ್ಲೂ ಕೂಡ ತೊಡ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಏನು ಮದುವೆ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ರೆ ಈ ರೀತಿಯಾದಂತಹ ಒಂದು ಅಂದ್ರೆ ಮನೆಯವ್ರ ಹತ್ರ ಹೋಗಿ ಮಾತಾಡುವಂಥದ್ದು, ಅಥವಾ ಮನೆಯವ್ರನ್ನ ಒಪ್ಪಿಸಿ, ಅಥವಾ ಸೆಟ್ ಮಾಡ್ಕೊಂಡು, ಅಂದ್ರೆ ಮನೆಯವರು ಎಲ್ಲರೂ ಕೂಡ ಒಪ್ಪಿದ ಮೇಲೆಯೇ, ಮತ್ತು ಏನು ಲವ್ ಇತ್ತು ಅಂತಂದ್ರೂ ಕೂಡ ಯುವತಿಯನ್ನ ಒಲಿಸ್ಕೊಂಡು ಮದುವೆ ಆಗುವಂತಹ ಪ್ರಶ್ನೆ ಇಲ್ಲ. ಆದ್ರೆ ಈ ರೀತಿಯಾಗಿ ಕಿಡ್ನಾಪ್ ಮಾಡುವಂತದ್ದು ನಿಜವಾಗ್ಲೂ ಕೂಡ ಕಾನೂನು ಬಾಹಿರ. ಸದ್ಯಕ್ಕೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಂತಹ ಪೊಲೀಸರು 5 ಆರೋಪಿಗಳ ಹೆಡೆಮುರಿ ಕಟ್ಟಿರುವಂತದ್ದು. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.